ವಾರ್ನಿಷ್ ಅಂತ ಡಿಫರೆನ್ಸ್. ಅದಕ್ಕಾಗಿ ನನಗೆ 2000 ಲಾಭ, 2000 ಟನ್ಗೆ, ನನಗೆ 1500, 1000 ಅಂತಾನೆ ಇಲ್ಲ. ಅಷ್ಟೊಂದು ಲೂಟಿ ಮಾಡ್ಬಿಡ್ತಾ ಇದ್ದಾರೆ. ಜನಕ್ಕೆಲ್ಲ ಮೋಸನೂ ಆಗ್ತಾ ಇದೆ. ಇನ್ನೊಂದು ನಾವು ಇದು ಹೈಟೆಕ್ ಅವ್ರನ್ನ ಇಬ್ಬರನ್ನು ಸೀಸ್ ಮಾಡಿದ್ರೆ, ಹೈಟೆಕ್ ಅವನು ಏನ್ ಮಾಡಿದಾನೆ ಅಂದ್ರೆ, ಆಚೆ ಬಂದು, ನಾನು ಅವತ್ತು ಸೆಕೆಂಡ್ ಡೇ ಹೋಗಿದ್ದೇನೆ, ಆಚೆ ಬಂದು ಒಂದು ಪೈಪು ಒಳಗಡೆ ಬಿಲ್ ಇದ್ದು 165 NB 150 NB ಅಂತಾರೆ, 165 1 ಓಡಿ. ಅದರಲ್ಲಿ ಇರೋ ಪೈಪ್ 173 ಇದೆ ಅದರಲ್ಲಿ. ಅಲ್ಲಿಗೆ ಏನಾಗ್ತಾರೆ, ನಮಗ್ ತಪ್ಪಿಸಬೇಕು ಅಂತ ಬಿಲ್ ಅನ್ಸೈಜ್ ಆಗಿ ಪೈಪನ್ನು, ನಮ್ಮ ಪೈಪನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿಗೇನು ಮಾರಾಟ ಮಾಡ್ತಾ ಇರೋದು ಅಲ್ಲಿಗೆ ಕಳ್ರೆ ತಾನೆ ಸ್ವಾಮಿ. ಇವರು ಮಾಲು ಟ್ಯೂಬ್ಸ್ ಅವ್ರನ್ನು ಹಿಂಗೆ ಮಾಡ್ತಾ ಇದ್ದಾರೆ. ಬಿಲ್ ಅಲ್ಲಿ ಈ ಸೈಜ್ ಹಾಕಲ್ಲ. ಕ್ಯಾಲ್ಟ್ಯೂಬ್ ಅವ್ರು 170 ಹಾಕ್ತಾರೆ, ಒಬ್ಬೊಬ್ರು ಒಂದೊಂದ್ಸಾರಿ ರೀತಿ ಹಾಕ್ಬಿಟ್ಟು ಎಲ್ಲರೂ ಮಾಡ್ತಾ ಇದ್ದಾರೆ ಸ್ವಾಮಿ. ಈಗ ನಾನು ಧೈರ್ಯವಾಗಿ ಬಂದು ಕಾನೂನು ಪರವಾಗಿ ಇವರನ್ನೆಲ್ಲ ಎದುರಿಸಬೇಕು ಅಂತ ಬಂದು ಸೀಸ್ ಮಾಡಿ ತಮ್ಮ ಮಾಧ್ಯಮಗಳಿಗೆ ತಿಳಿಸ್ಬಿಟ್ಟು ಅವ್ರ ಗಮನಕ್ಕೆ ಹೋಗಿ ನಾನು ಕೇಳೋದು ಒಂದೇ, ಎಲ್ರೂ ಪೈಪು ನಮಗ್ ಕೊಟ್ಬಿಡಿ. ನಾನು ರೈತರಿಗೆ ಬೇಕಾಗಿರೋ ರೇಟ್ ಕೊಡ್ತೀನಿ, ನನಗೆ ಜಾಸ್ತಿನೂ ಬೇಕಾಗಿಲ್ಲ. ಇಲ್ಲ ಅಂದ್ರೆ ನಾನು ಕೊಡೋದೇ ಬೇಕಾಗಿಲ್ಲ. ನಮ್ಮ ಪರವಾಗಿ ರೈತರಿಗೆ ಡೈರೆಕ್ಟ್ ಆಗಿ ಹೋಗ್ಲಿ. ಮೀಡಿಯಾದಲ್ಲಿ ಇಷ್ಟು ದಿನ ದುಡ್ಡು ಇರೋದೆಲ್ಲ ಕಮ್ಮಿ ಆಗಲಿ, ಅವ್ರ ರೇಟು ಕಮ್ಮಿ ಆಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ, ನಮ್ಮ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ನ್ಯಾಯ ಮಾಡ್ದಂಗೆ ಆಗುತ್ತೆ. ಈ ರೀತಿ ನಾನು ತಮ್ಮಲ್ಲಿ ವಿನಂತಿ ಮಾಡಿ ಎಲ್ಲ ಹೇಳ್ಕೊಂತ ಇದ್ದೀನಿ. ಆದ್ರೂ ನನಗೆ ಈಗ ಇನ್ನೊಂದು ಭಯ ಆಗುತ್ತೆ. ಇಷ್ಟೊಂದು ಕಂಪ್ಲೇಂಟ್ ಸೀಸ್ ಮಾಡಿ ಹೋಗ್ತಾ ಇದ್ರೆ ಜೀವ ಬೆದರಿಕೆನೂ ಇದೆ. ಮೊದಲೇ ಈ ತರ ಮಾಡಿರೋರು ಯಾರು ಮಾಡಿದಾರೋ ಅಂತ ಗೊತ್ತಿಲ್ಲ, ಮಾಡಿದ್ದಾರೆ. ಈಗ್ಲೂ ಮಾಡ್ಬೋದಲ್ವಾ? ಇಷ್ಟೊಂದು ದೊಡ್ಡ ತಿಮಿಂಗಳಾಗಿದ್ದಾರೆ ಇವರೆಲ್ಲ. ಅದಕ್ಕೋಸ್ಕರ ಇವ್ರ ಮೇಲೆ ಎದುರ್ಕೊಂತ ಇದ್ದೀನಿ. ನಾನು ಯಾವ ಧೈರ್ಯದಿಂದ ಇದ್ದೀನಿ ಗೊತ್ತಾ? ಮಾಧ್ಯಮ ಧೈರ್ಯದಿಂದಾನೇ ನಾನಿರೋದು. ಇಡೀ ಮಾಧ್ಯಮದಿಂದ ನನಗೆ ಸೇಫ್ ಇದೆ, ನಾನು ಮನೆಯಲ್ಲಿ ಮಳ್ಕೊಂತೀನಿ ಅಂತ ಉದ್ದೇಶದಿಂದಾನೇ ಮಾಧ್ಯಮ ಮುಂದೆ ಬಂದಿದ್ದೀನಿ ಸ್ವಾಮಿ. ಇದು ತಾವು ಇದರಿಂದ ನಮ್ಮ ಸರ್ಕಾರ ಗಮನಕ್ಕೆ ತರಿಸ್ಬಿಟ್ಟು ಯಾವ ರೀತಿ ಇದಕ್ಕೆ ಮಾಡಬೇಕು ಅಂತ ಅವರು ಸರ್ಕಾರನ ಯೋಚನೆ ಮಾಡಿ ನಮಗೆ ಲೈಫ್ ಪ್ಲಸ್ 60 ಅಂದ್ರೆ ಇನ್ನು 60 ನಮ್ಮ ಶ್ರೀ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಇನ್ನ 10 ವರ್ಷ ಜಾಸ್ತಿ ಮಾಡೋರು. ಕಾಪಿ ರೇಟ್ಗೆ 60 ವರ್ಷ ಇತ್ತು, ಈಗ 70 ವರ್ಷ ಆಗಿದೆ. ಆದ್ರೂ ನಮ್ಗೆ ಅಷ್ಟು ಬೇಡ. ನಾನು ಹೇಳೋದೇನಂದ್ರೆ, ನ್ಯಾಯವಾಗಿ ಒಂದು ಲೆವೆಲ್ ಬಂದ್ರೆ ನಾವು ಸಹ ಫ್ರೀಯಾಗಿ ಬಿಡ್ತೀವಿ. ಫ್ರೀಯಾಗಿ ಬಿಟ್ರು ಅವ್ರು ಲೂಟಿ ಮಾಡಿಬಿಡ್ತಾರಲ್ಲ, ಅದಕ್ಕೆ ನಾವು ಒಂದು ತಕ್ಕನಂತ ಪಾಠ ಕಲಿಸ್ಬೇಕು. ಅವರೆಲ್ಲರಿಗೂ ಪಾಠ ಕಲಿಸ್ಬಿಟ್ಟು ಅವರಿಂದ ನಮ್ಮ ಜನಗಳಿಗೆ ಒಳ್ಳೇದು ಮಾಡುವಂತ ರೀತಿ ನಾವು ಮಾಡಬೇಕು ಅಂತ ನಾನು ಅದಕ್ಕೋಸ್ಕರ ಮೊದಲು ನಮ್ಮ ಮಾವನವರು ಓಡಿಸ್ಬಿಟ್ಟಿದ್ದಾರೆ ತಮಿಳುನಾಡಿಗೆ. ಅವನು ಇಲ್ಲಿ ನಿಲ್ಸಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ನಾನು ಒಂದು ಕಂಪನಿ ಮಾಡಿದ್ದೀವಿ ಈಗ ಹೈದರಾಬಾದಲ್ಲಿ, ಜಗ್ಜರಿಯಲ್ಲಿ. ಅಲ್ಲಿಂದ ಜನವರಿ ಆದಮೇಲೆ ಹೊಸ ಫ್ಯಾಕ್ಟ್ರಿ ಎಲ್ಲ ಶುರುವಾಗಿದೆ. 40 ದಿವಸ ಕಂಪ್ಲೀಟ್ ಆಗುತ್ತೆ. ನಾನು ಪೈಪ್ ತರ್ತೀನಿ, ನಾನು ನ್ಯಾಯವಾದ ಬೆಲೆದಲ್ಲೇ ಜನಗಳಿಗೆಲ್ಲ ಕೊಡ್ತೀನಿ. ಅಲ್ಲಿವರೆಗೂ ಇವರು ಬರಲಿ. ಆವಾಗ ನಾನು ಕೊಡ್ತಾ ಇರೋವಾಗ ಇವ್ರು ನಮ್ಮ ಜೊತೆಯಲ್ಲಿ ಬಂದರೂ ಪರವಾಗಿಲ್ಲ, ಸೀಸ್ ಮಾಡಿ ಎಲ್ಲ ಮಾಡ್ತೀನಿ. ಆಮೇಲೆ ರೇಟ್ ಕಮ್ಮಿ ಕೊಟ್ಟು ಕೊಡ್ಲಿ, ತಪ್ಪಿಲ್ಲ. ಅವ್ರೂ ಕಮ್ಮಿ ಕೊಟ್ಟು ಜನಗಳಿಗೆಲ್ಲ ಉಪಯೋಗ ಆಗಲಿ. ಅದಕ್ಕಾಗಿ ಈಗ ನಾವು ಕರ್ನಾಟಕ, ತಮಿಳುನಾಡು ಎಲ್ಲಾನು ಸೀಸ್ ಮಾಡೋಕ್ಕೂ ಸರ್ಕಾರ ಇದು ಕೋರ್ಟ್ ಆರ್ಡರ್ ತಗೊಂಡಿದ್ದೀನಿ. ಇದು ಆದ ನಂತರ ನಾವು ಮತ್ತು ಸೀಸ್ ಮಾಡಿ ಎಲ್ಲಾರನ್ನು ಸ್ಟಾಪ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ವಾಮಿ. ಅಂದ್ರೆ ಇದ್ರ ಪೇಟೆಂಟು, ಕಾಪಿರೈಟು, IPR ಹೋಲ್ಡರ್ಸು ಇವರೇ ಇರ್ತಾರೆ. ಆದ್ರೆ ಇವ್ರು ಗೊತ್ತಿಲ್ಲದಂಗೆ ಇಲ್ಲಿಗಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋರು ತುಂಬಾ ಜನ ಇದ್ದಾರೆ. ಇದು ಇವರಿಗೆ ಹೇಳಿದಾಗ ಒಂದು 2-3 ಕಂಪ್ನಿ ಈಗ ಸೀಸ್ ಮಾಡ್ಕೊಂಡು ಬಂದಿರ್ಬೋದು ಅಷ್ಟೇ. ಬಟ್ ಆಲ್ ಓವರ್ ಇಂಡಿಯಾ ಈ ಕಂಪ್ನಿ ನಡೀತಾನೆ ಇದಾವೆ. ಮಾರ್ಕೆಟ್ ಅಲ್ಲಿ ಇದೆಲ್ಲಾನು ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾನೆ ಇದಾವೆ. ನಾನು ಈ ಮೂಲಕ ಹೇಳೋದು ಒಂದೇ ವಿಷಯ ಏನಪ್ಪಾ ಅಂತಂದ್ರೆ, ಅವ್ರು ಹೇಳಿದಾಗೆ ರೈತರಿಗೆ ಒಳ್ಳೆ ಬೆಲೆಯಲ್ಲಿ ಸಿಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಮುಂಚೆ ಮಾರ್ಕೆಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಯಾವ ಬೆಲೆಗೆ ಬರ್ತಾ ಇದೆ, ಅಲ್ಲಿಂದ ಡೀಲರ್ಸ್ಗಳು ಏನ್ ಮಾಡ್ಕೊಂಡು ಹೋಗ್ತಾ ಇದಾರೆ, ಡೀಲರ್ಸ್ ಗಳಿಂದ ರೈತರ ಕೈಗೆ ಬರ್ಬೇಕಾದ್ರೆ ಎಲ್ಲರಿಗೂ ಅದು ಹೋಗ್ತಾ ಇದೆ ಅನ್ನೋದು ಈಗಾಗಲೇ ತಮಗೆಲ್ಲ ಗೊತ್ತಿರುತ್ತೆ. ಪ್ರತಿಯೊಬ್ಬ ಡೀಲರ್ಗಳು ಯಾರು ತಗೊಳ್ತಾ ಇದಾರೆ ಅವ್ರಿಗೆ ನಿಮ್ಮ ಮೂಲಕ ಎಚ್ಚರಿಕೆ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾರೇ ಇದನ್ನ ಇಲ್ಲಿಗಲ್ ಮ್ಯಾನುಫ್ಯಾಕ್ಚರ್ ಮಾಡಿ ತಗೊಂಡು ಮಾರ್ಕೆಟಿಗೆ ಬಿಡ್ತಾ ಇದ್ರು ಕೂಡ ನಾವು ಯಾರನ್ನೂ ಬಿಡೋದಿಲ್ಲ. ಪ್ರತಿಯೊಬ್ಬರ ಮುಂದೆ ಹೋಗಿ ನಾವು ಸೀಸ್ ಮಾಡ್ಕೊಂಡು ಬಂದು ಕೋರ್ಟ್ ಪ್ರೊಡ್ಯೂಸ್ ಮಾಡೇ ಮಾಡ್ತೀವಿ. ಇದಕ್ಕೆ ಕೋರ್ಟ್ ಇಂದ ನಮ್ಗೆ ಎಲ್ಲಾ ತರ ಪರ್ಮಿಷನ್ ಇದೆ, ಸ್ಟೇ ಆರ್ಡರ್ಗಳಿದಾವೆ. ಅದಕ್ಕೆ ಬೇಕಂದ್ರೆ ಡಾಕ್ಯುಮೆಂಟ್ ನಾನು ಈಗಾಗಲೇ ಪ್ರೊಡ್ಯೂಸ್ ಮಾಡಿದ್ದೀನಿ, ತಾವು ನೋಡ್ಕೋಬಹುದು. ಸೊ
ಯಾರು ಕೂಡ ಇದನ್ನ ಇಲ್ಲಿಗಲ್ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ಗೆ ಬಿಡಬಾರ್ದು ಅಂತ ತಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಸರ್. ಎರಡು ಕಂಪ್ನಿ ಸೂರ್ಯ ರೋಶ್ನಿ ಒಂದು, ಹೈಟೆಕ್ ಒಂದು ಸೀಸ್ ಮಾಡಿದೀವಿ. ಅವ್ರು ಯಾಕೆ ನಿಮ್ಗೆ ಬಿಟ್ಕೊಂಡ್ ಕೊಡ್ತಾ ಇಲ್ಲ ಸರ್? ಅವ್ರು ಏನೂ ಇಲ್ಲ, ಮೊದಲು ಈ ಕಲ್ಕತ್ತಾ ಟೂರ್ಸ್ ಅವ್ರು ಇದಾರಲ್ಲ, ಒಬ್ಬರೇ 2002 ಅಗ್ರಿಮೆಂಟ್ ಇಲ್ಲಿದೆ, ತೋರಿಸ್ಬೇಕಲ್ಲ. ಎಲ್ಲ 2002 ಅಗ್ರಿಮೆಂಟ್ ಮಾಡಿದ್ವಲ್ಲ. ನಮ್ಮ 2005 ಆಕ್ಸಿಡೆಂಟ್ ಆಯ್ತಲ್ಲ, ಆವತ್ತಿಂದ ಮಧ್ಯಪ್ರದೇಶ, ರಾಜಸ್ಥಾನ, ಇಲ್ಲಿಂದ ಕರ್ನಾಟಕದಿಂದ ಎಲ್ಲಾ ಕಡೆ ಪೈಪ್ ಹೋಗಿದೆ. ನಮ್ಮ ದೇಶದಲ್ಲಿ ಪೈಪೇ ಇಲ್ಲ. ಇವರೆಲ್ಲ ಕಡೆ ತಗೊಂಡೋಗಿ ಸಾವಿರಾರು ಕೋಟಿ ದುಡ್ಡು ಲೂಟಿ ಮಾಡಿರೋ ಕಲ್ಕಟ್ಟ ಟ್ಯೂಬ್ ಅವರು ಫಸ್ಟ್. ಆಮೇಲೆ ಅವ್ರು ಏನ್ ಹೇಳಿಕೊಟ್ಟಿದ್ದಾರೆ, ಇವ್ರ ಮೇಲೆ ಏನೋ ದುಡ್ಡು ಬರ್ತಾರೆ, ಏನೋ ದುಡ್ಡು ಕೇಳೋಕ್ ಬರ್ತಾ ಇದಾರೆ, ಅಷ್ಟು ಬಿಸಾಕ್ತೆ ಹೋಗ್ತಾರೆ ಅಂತ ಹೇಳಿ ಅವ್ರು ಏನ್ ಹೇಳಿದ್ದಾರೆ, ಕೇಸ್ ಹಾಕೋಣ, ಸ್ಟೇ ತಗೋಣ, ಹೊಟ್ಟೋಗ್ತಾರೆ ಅಂತ ಹೇಳಿ. ನಾನು ಯಾರನ್ನು ದುಡ್ಡು ಕೇಳಿಲ್ಲ, ಒಂದು ಪ್ರೂಫ್ ಕೊಡಿ ಅವರು, ನಾನು ತಲೆ ಬೋಡ್ಸ್ಕೊಂತೀನಿ. ಸುಮ್ಮನೆ ದುಡ್ಡು ಕೊಡ್ತಾರೆ, ದುಡ್ಡು ಕೊಟ್ರೆ ಬರ್ತಾರೆ, ದುಡ್ಡು ಬರ್ತಾರೆ ಅಂತ ಆತ. ನಮ್ಗೆ ಅದು ಬೇಕಾಗಿಲ್ಲ. ದುಡ್ಡು ಬೇಕಾಗಿರೋ ನಾನು ಇಷ್ಟು ದೂರ ಬರಲ್ಲ, ಎಲ್ಲೋ ಇರ್ತೀನಿ ಹಿಂದೆ ಕಡೆ. ಅದಕ್ಕೋಸ್ಕರ ಅವ್ರ ಮುಖ್ಯ ಉದ್ದೇಶ ಏನು, ನಾವು ಚೆನ್ನಾಗಿ ಅವ್ರಿಗೇನೋ ಒಂದು ಕೇಸ್ ಹಾಕ್ಬಿಟ್ಟು ಮನ್ಸ್ಬಿಟ್ಟೆ 5-6 ವರ್ಷ ಆಗುತ್ತೆ, ನಾವು ಮಜಾ ಮಾಡೋಣ ದುಡ್ಡು. ಇಷ್ಟೇ ಸ್ವಾಮಿ ಅವ್ರ ಉದ್ದೇಶ. ಸರ್ ನಿಮ್ದೇ ಪ್ರಾಡಕ್ಟ್ ಆಗಿತ್ತು, ಹಾ. ನೀವು ಅವಾಗ ಅವ್ರ ಹತ್ರ ಅಗ್ರಿಮೆಂಟ್ ಆಗಿರ್ಲಿಲ್ವಾ ಸರ್? ಅಗ್ರಿಮೆಂಟ್ ಆಗಿದ್ದು ತೋರಿಸ್ತೇನೆ ಸ್ವಾಮಿ, ಕೊಡಿ ಸ್ವಾಮಿ. ಅದೇ ಒರಿಜಿನಲ್ 2005 ಲಕ್ಷ್ಮಿ ಮಿಟ್ಟಲ್ ಟ್ಯೂಬ್ಸ್, ಮಾಲೂರ್ ಟ್ಯೂಬ್ಸ್, ಕ್ಯಾಲ್ ಟ್ಯೂಬ್ಸ್ ಅಗ್ರಿಮೆಂಟ್ ಆಗಿದೆ. ಇದೊಂದು, ಇದು 2002 22,000 ಟನ್ಗೆ ಮಾಡಿ ನಮಗೆ ಕೊಡ್ಬೇಕು. ಇದು 2002 ಅಗ್ರಿಮೆಂಟ್ ಆಗಿದೆ. ಪೇಟೆಂಟ್ ಆರ್ಡರ್ ಮಾಡಿರೋದು. ಇದು 2007 ಅಗ್ರಿಮೆಂಟ್ ಬಿಂಜರಾಜ್ ಸ್ಟೀಲ್ ಟ್ಯೂಬ್. ನಾ ಇಲ್ಲಿ ಹೇಳ್ಬೇಕಂದ್ರೆ ಒಂದಂತೂ ನಿಜ, 8 ಲಾರಿ ಲೋಡ್ ಸೀಸ್ ಮಾಡಿದ್ದು ಬಿಂಜರಾಜ್ ಸ್ಟೀಲ್ ಟ್ಯೂಬ್ಸ್ ಅವರು 2005ರಲ್ಲಿ. ಆದ್ರೆ ಅವರು ನಿಮ್ಮದು ನ್ಯಾಯ ಇದೆ, ನಾವು ತಪ್ಪು ಮಾಡಬಾರ್ದು ಅಂತ ಹೇಳಿ ಅವರು ಮೆಡ್ರಾಸ್ ಹೈಕೋರ್ಟ್ ಬಂದು 2007 ಅಲ್ಲಿ ಕಾಂಪ್ರಮೈಸ್ ಆಗಿ ಅಗ್ರಿಮೆಂಟ್ ಕೊಟ್ಟು, ನಾವಿದ್ದೀವಿ, ನೀವು ಮುಂದುವರಿಸಿ ಬಿಸಿನೆಸ್ ಅಂತ ಹೇಳಿ ಮಾಡಿರೋರು. ಆವಾಗ್ಲೂ ಆ ಪೈಪ್ ನಾವು ಆಕ್ಸಿಡೆಂಟ್ ಆದ್ಮೇಲೆ 2007 ಅಲ್ಲಿ ಪೈಪ್ ತಂದು ಬಿಡ್ತೀವಿ ಅಂತ ಹೇಳಿ ನಾಯ್ಡು ಅವ್ರನ್ನ ಎದುರಿಸ್ಬಿಟ್ಟು ಓಡಿಸ್ಬಿಟ್ಟಿದ್ದಾರೆ. ಇಲ್ಲಿ ನೀನು ಬದುಕಬಾರ್ದು, ಅದೇನು ಬರ್ತೀಯ, ಯಾವ್ದಾವ್ದೋ ಸಂಘಗಳಿಂದ ಏನೇನೋ ಮಾಡಿ ಅವ್ರು ಓಡಿಸಿ ಎದುರಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರು ಓಡೋಗಿದ್ದಾರೆ. ಇವರು ಮತ್ತು ಬಿಂಜರಾಜ್ ಸ್ಟೀಲ್ ಟ್ಯೂಬ್ ಕಂಪ್ನಿ ಅವರು, ನಾನು ಎಷ್ಟು ಬೇಕೋ ಸಹ ನಿಮ್ಗೆ ಸಪ್ಲೈ ಕೊಡ್ತೀನಿ ಕರ್ನಾಟಕಕ್ಕೆ, ನೀವು ಮುಂದುವರಿಸಿದ್ರೆ ಈಗಲೂ ಮುಂದೆ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಜನವರಿ ಆದ್ಮೇಲೆ ಸಂಕ್ರಾಂತಿ ಆದ್ಮೇಲೆ ನಮ್ಮ ಪೈಪು ಟ್ಯೂಬೆಕ್ಸಿ ಅನ್ನೋ ಕಂಪನಿಯಿಂದ ಬಿಡುಗಡೆ ಆಗುತ್ತೆ. ಜಿಕೆ ಟ್ಯೂಬ್ ಪ್ರೊಪ್ರೈಟರ್ಶಿಪ್, ಟ್ಯೂಬೆಕ್ಸಿ ಅನ್ನೋ ಲಿಮಿಟೆಡ್ ಕಂಪನಿ. ಅದಕ್ಕೋಸ್ಕರ ಲಿಮಿಟೆಡ್ ಕಂಪನಿಯಿಂದಾನೆ ಬ್ರ್ಯಾಂಡ್ ಟ್ಯೂಬೆಕ್ಸಿ ಅನ್ನೇ ಬರ್ತದೆ. ಟ್ಯೂಬೆಕ್ಸಿ ಅಂದ್ರೆ ಜನವರಿ ಆದ್ಮೇಲೆ ಬಿಡ್ತೀನಿ, ರೈತರಿಗೆಲ್ಲ ಒಳ್ಳೇದಾಗುತ್ತೆ. ನನ್ನಿಂದ ಎಷ್ಟು ಸಹಾಯ ಆಗ್ಬೇಕು, ನಾನು ಯಾರು ಸಹಾಯ ಮಾಡಬೇಕು, ದೇಶ ಭಗವಂತ ಮೇಲಿದ್ದಾನೆ, ನಾನು ಇಷ್ಟು ಮಾಡ್ಬೇಕು ಅಂತ ಆಸೆ. ಮುಂಚೆನೆ ಮಾಡ್ಬೋದಿತ್ತಲ್ಲ ಸರ್ ನೀವು? ಯಾವಾಗ? ಇವಾಗ ನೀವೇನು ಓನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಲ್ಲ. ಹೌದೌದು. ನನಗೆ ಏನಾಗಿತ್ತಂದ್ರೆ, ನಮ್ಮ ಮಾವನವರಿದ್ದಾಗ 2 ನಂಬರ್ 175, 180 ಅದನ್ನು ಕಾಪಿರೈಟ್ ಬೋರ್ಡ್ ಇತ್ತು, ಅವಾಗ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಕ್ಯಾನ್ಸಲ್ ಮಾಡಿದ ಮೇಲೆ ಆಮೇಲೆ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಎಕ್ಸ್ಪಾರ್ಟಿ ಹಾಕೊಂಡು ಇವರಿಗೆ ಕ್ಲೋಸ್ ಕಾಪಿರೈಟ್ ಇಲ್ಲ ಅಂತ ಮಾಡಿಸಿದ್ದಾರೆ. ಆಮೇಲೆ ಡೆಲ್ಲಿ ನಮ್ಮವರು ರಿಟ್ ಪಿಟಿಷನ್ ಹಾಕೊಂಡಿದ್ರು 2008 ಅನ್ನು ಹಾಕೊಂಡು 2014 ಅವ್ರು ತೀರ್ಕೊಂಡ ಮೇಲೆ ಮತ್ತು ಬಂದು 2020 ನಲ್ಲಿ ಅಪರೆಂಟ್ ಈಸ್ ಡೈಡ್, ಈಸ್ ಕ್ಲೋಸ್ಡ್ ದ ಡಿಸ್ಪೋಸಲ್ ಅಂತ ಆರ್ಡರ್ ಮಾಡಿದ್ರು. ಆ ಆರ್ಡರ್ ತಗೊಂಡು ನಾನು ಏನ್ ಮಾಡಿದೆ, ಮೆಡ್ರಾಸ್ ಹೈಕೋರ್ಟ್ ಹೋಗಿ ಸಿವಿಲ್ ಮಿಸ್ಲೇನಿಯಸ್ ಪಿಟಿಷನ್ ಹಾಕೊಂಡು ಅಡ್ಮಿಟ್ ಮಾಡಿ 3 ವರ್ಷ ನಾನು ಅದನ್ನ ಕಷ್ಟಪಟ್ಟು ಅದನ್ನೇನ್ ಮಾಡಿದ್ರೆ ಲಿಬರ್ಟಿ ಗ್ರಾಂಟ್ ಮಾಡಿಸಿದ್ದೀನಿ. 3082 days ಕಂಡೋನ್ ಡಿಲೇ ಸೆಟಸೈಡ್ ಅದನ್ನೆಲ್ಲ ಹಾಕಿ ನಾನು ಆರ್ಡರ್ ತಗೊಂಡು ಬಂದ ಮೇಲೆ ಅದು ಈಗ ಪ್ರೆಸೆಂಟ್ ಕಮರ್ಷಿಯಲ್ ಕೋರ್ಟ್ ಬೆಂಗಳೂರಲ್ಲಿ ಇದೆ ಸ್ವಾಮಿ. ಅವರು ಯಾಕಂದ್ರೆ ಕಾಪಿರೈಟ್ ಬೋರ್ಡ್ 2021 ತೆಗೆದುಬಿಟ್ಟಿದ್ದಾರೆ. ಅದನ್ನ ಎಲ್ಲ ಮೆಡ್ರಾಸ್ ಆಗ್ಲಿ, ಇನ್ನು ಬೆಂಗಳೂರು ಹೈಕೋರ್ಟ್ಗಿಲ್ಲ, ಕೆಲವು ಹೈಕೋರ್ಟ್ಗಳು ಮಾಡಿದ್ದಾರೆ, ಆರ್ಡರ್ ಮಾಡಿದ್ದಾರೆ. ಅದರಿಂದ ಕಮರ್ಷಿಯಲ್ ಕೋರ್ಟ್ ಮಾಡಿಕೊಟ್ಟಿದ್ದಾರೆ. ಆ ಕಮರ್ಷಿಯಲ್ ಕೋರ್ಟ್ ಬಂದ ತಕ್ಷಣ ಆಮೇಲೆ ನನ್ನ ಹೆಸರಲ್ಲಿ 173, 171 ಅವ್ರ ನಮ್ಮ ಭೂಪತಿ ಆದ ಕೆ ಭೂಪತಿ ಅವರ ಹತ್ರ NOC ತಗೊಂಡು 171, 72, 73 ಎಲ್ಲ ನಾನು ರಿಜಿಸ್ಟ್ರೇಷನ್ ಮಾಡಿದೆ. ಅದು ಮಾಡಿದ ಮೇಲೆ ಈಗ ನನಗೆ ರೈಟ್ಸ್ ಬಂದ ಮೇಲೆ ನಾನು ಬಂದಿದ್ದೀನಿ. ಅಲ್ಲಿವರೆಗೂ ನಾನು ಬರೋಕೆ ರೈಟ್ಸ್ ಇಲ್ಲ. ಇನ್ನೊಂದು ಏನಂದ್ರೆ, ಇದು ಸುದ್ದಿ
175 ಮಾಡಿದ್ವಲ್ಲ ನಾವು. 175 ಇದ್ರೆ ಫ್ರೀ ಆಯ್ತು. 175 ನಾಯ್ಡುದ್ ಇದೆಯಲ್ಲ, ನಾವು ಮಾಡ್ಬೋದು ಅಂತ 173 ಅಂತ ಅವರೇ ಮಾಡಿರೋದು. 173.5, 173.2 ಈ ರೀತಿ ಎಲ್ಲ ಒಬ್ಬೊಬ್ಬರಿಗೊಬ್ಬರು ಯಾರಿಗೆ ಬೇಕೋ ಏನು ಬೇಕೋ ಎಲ್ಲ ಮಾಡ್ಕೊಂಡಿದ್ದಾರೆ ಸರ್. ಮಾಡಿಬಿಟ್ಟು ಕೊನೆಗೆ ನಾನು 170 to 190 ಔಟರ್ ಓಡಿ ಈಗ ನಾನು ಧೈರ್ಯವಾಗಿ ಬಂದಿದ್ದೀನಿ.